ಜೊತೆಗೆ ರವಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರೇನ್ ರೌಡಿ ಅಲ್ಲ. ಈ ಘಟನೆ ನಡೆದಿರೋದು ಸುವರ್ಣ ಸೌಧದಲ್ಲಿ. ಸಭಾಪತಿಗಳ ಅನುಮತಿ ಅಗತ್ಯ ಇದೆ. ಈ ಘಟನೆ ಆಗಿರೋದು ಪರಿಷತ್ನ ಒಳಗೆ. ಪೊಲೀಸರು ಯಾವುದೇ ಪ್ರೊಸೀಜರ್ ಸರಿಯಾಗಿ ಮಾಡಿಲ್ಲ. ಸಿಟಿ ರವಿ ಪರ ವಕೀಲ ಜಿರ್ಲಿ ವಾದ ಮಾಡ್ತಿದ್ದಾರೆ. ಈ ಘಟನೆ ಆಗಿರೋದು ಅದಕ್ಕೆ ಒಂದು ಉಸ್ತುವಾರಿ ಅಂತ ಇರ್ತಾರೆ ಸಭಾಪತಿಗಳು, ಅವರು ಅಲ್ಲಿ ಹೇಳ್ಬೇಕು ಏನಾಗಿತ್ತು ಅಂತ, ಅಥವಾ ಅದನ್ನ ನಿರ್ಧಾರ ಮಾಡಬೇಕು. ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಘಟನೆ ಆಗಿರೋದು ಸುವರ್ಣ ಸೌಧದ ಒಳಗೆ. ಎಲ್ಲೋ ರಸ್ತೆಯಲ್ಲಿ ಏನೋ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಹೌದು, ಆದ್ರೆ ಇದಾಗಿರೋದು ಹಾಲ್ನ ಒಳಗೆ ಅಧಿವೇಶನ ಆಗಬೇಕಾದ್ರೆ. ಪೊಲೀಸರು ಯಾವುದೇ ಪ್ರೊಸೀಜರ್ ಸರಿಯಾಗಿ ಮಾಡಿಲ್ಲ. ಏಕಾಏಕಿ ಸಿಟಿ ರವಿಯವ್ರನ್ನ ಅಲ್ಲಿಂದ ಬಂಧಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ ಸಿಟಿ ರವಿ ಪರ ಈಗ ವಕೀಲ MB ಜಿರ್ಲಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಥವಾ ಯಾವುದೇ ರೌಡಿ ಅಲ್ಲ. ಈ ಘಟನೆ ಆಗಿರೋದು ಕೂಡ ಸುವರ್ಣಸೌಧದ ಒಳಗೆ. ಪರಿಷತ್ಗೆ ಒಬ್ಬ ಸಭಾಪತಿಗಳು ಅಂತ ಇರ್ತಾರೆ, ಅವರ ಅನುಮತಿ ಅಗತ್ಯ ಇದೆ. ಆದ್ರೆ ಒಳಗಾಗಿರುವಂತಹ ಪ್ರಕರಣಕ್ಕೆ ಪೊಲೀಸರು ನಡೆಸಿದಂತ ರೀತಿ, ಅವರು ಫಾಲೋ ಮಾಡಿರುವಂತಹ ಪ್ರೊಸೀಜರ್ ಯಾವುದೂ ಕೂಡ ಸರಿಯಾಗಿಲ್ಲ. ಸಿಟಿ ರವಿ ಪರ ವಕೀಲ ಜಿರ್ಲಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇದೇ ಕೋರ್ಟ್ನಲ್ಲೇ ಜಾಮೀನು ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಜಾಮೀನು ನೀಡಬೇಕು ಅಂತ ವಕೀಲ ಜಿರ್ಲಿ ಅವರು ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಸಂಜೆ 6:00ವರೆಗೆ ಸಿಟಿ ರವಿ ಅವರನ್ನ ಬಂಧಿಸ್ತಾರೆ. ಇವತ್ತು 11 ಗಂಟೆಗೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದ್ದಾರೆ. ಸೆಕ್ಷನ್ 480 ಓದಿ ಹೇಳ್ತಿರುವಂತ MB ಜಿರ್ಲಿ ಅವರು ನಮ್ಮ ಅರ್ಜಿ ಪರಿಶೀಲಿಸಿ ಜಾಮೀನನ್ನ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಇವರನ್ನ ಬಂಧಿಸಿದ್ರು. ಇವತ್ತು 11 ಗಂಟೆಗೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಜಿರ್ಲಿ ಅವರು ಹೇಳ್ತಾ ಇದ್ದಾರೆ. ಸೆಕ್ಷನ್ ಅನ್ನ ಓದಿ ಹೇಳ್ತಾ ಇದ್ದಾರೆ. ಇದೇ ಕೋರ್ಟ್ನಲ್ಲಿ ಜಾಮೀನು ನೀಡಿ ಅನ್ನೋದಾಗಿಯೂ ಕೂಡ ಇದೇ ಸಂದರ್ಭ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ವಕೀಲ ಜಿರ್ಲಿ ಅವರು. ಬಂಧಿಸಿರುವಂತಹ ಸಮಯ, ಜೊತೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತಹ ಸಮಯ, ಈ ನಡುವೆ ಏನೇನಾಯ್ತು, ಇವೆಲ್ಲ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ MB ಜಿರ್ಲಿ ಅವರು ಕೂಡ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ನಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಿ ಜಾಮೀನನ್ನ ಇದೇ ಕೋರ್ಟ್ನಲ್ಲಿ ನೀಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ದಿನ ಕೋರ್ಟ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ. ಜಿರ್ಲಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ, ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಸಿಟಿ ರವಿ ಅವರಿಗೆ ಜಾಮೀನನ್ನ ನೀಡಬೇಕು ಅನ್ನುವಂತ ಮನವಿ ಇದು. ನಿನ್ನೆ ದಿನ 6 ಗಂಟೆ ಅಷ್ಟೊತ್ತಿಗೆ ಅವರನ್ನ ಬಂಧಿಸಿದ್ದಾರೆ. ಇವತ್ತು 11 ಗಂಟೆಗೆ ಅವರಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ನಡುವೆ ಸುತ್ತಾಡಿಸಿರೋದು ಇವೆಲ್ಲವೂ ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಬ್ಬ MLCಯನ್ನ ನಡೆಸ್ಕೊಂಡ್ರು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬಂಧನಕ್ಕೊಳಪಡಿಸಿದ ನಂತರ ಕೋರ್ಟ್ಗೆ ಹಾಜರುಪಡಿಸುವ ಈ ನಡುವೆ ರಾತ್ರಿ ಸಂದರ್ಭದಲ್ಲಾಗಿರ್ಬೋದು, ಅಥವಾ 11 ಗಂಟೆ ಕೋರ್ಟ್ಗೆ ಹಾಜರುಪಡಿಸುವವರೆಗೂ ಕೂಡ ಪೊಲೀಸರು ಯಾವ ರೀತಿಯಾಗಿ ಇವ್ರ ಜೊತೆಗೆ ವರ್ತಿಸಿದ್ರು, ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಈ ರೀತಿಯಾದಂತಹ ಬೆಳವಣಿಗೆ ಇವತ್ತಿನ ದಿನ ನಡೀತಾ ಇದೆ.